ಅದಕ್ಕೆ ನಾನು ಅಧ್ಯಕ್ಷ ಆಗಿರ್ತೀನಿ, ಸ್ವಲ್ಪ ದಿನ ನೀವು ಉಪಾಧ್ಯಕ್ಷರಾಗಿರಿ. ಮದುವೆ ಆಗಿ ಫಸ್ಟ್ ನೈಟ್ ಎಲ್ಲ ಆದ್ಮೇಲೆ ಪದವಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಲೇ ಪವರ್ ಅನ್ನೋದು ಮೈ ಮೇಲೆ ಹಾಕೊಂಡ್ರೆ ಬಟ್ಟೆ ಎಲ್ಲ ಹಾಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬ್ಲಡ್ ಅಲ್ಲಿ ಇರ್ಬೇಕು, ಒಳಗಿಂದ ಬರ್ಬೇಕು. ನಡ, ಈ ಸಂಘದ ಸಂಸ್ಥಾಪಕನು ನಾನೇ, ಅಧ್ಯಕ್ಷನು ನಾನೇ. ಅಂದ್ರೆ ನೀನ್ ಯಾವಾಗ್ಲೂ ಅಧ್ಯಕ್ಷ ಆಗಿರ್ಬೇಕಾ? ನೀನ್ ಆದ್ಮೇಲೆ ನಿನ್ ಮಗ, ಅವನಾದ್ಮೇಲೆ ಅವನ ಮಗ, ನಾವ್ ಯಾವಾಗ್ಲೂ ಉಪಾಧ್ಯಕ್ಷರಾಗಿರ್ಬೇಕು. ಉಪಾಧ್ಯಕ್ಷರಾಗಿ ಸಾಯ್ಬೇಕಲ್ಲ? ಲೇ ಕಾಲದಿಂದನು ವಾರು ನಡೀತಾ ಇರೋದೇ ಹುಡುಗಿರಿಂದ ಕಣೋ. ನಿಮ್ ಹುಡುಗಿ ಕೀ ಕೊಟ್ಟು ಅಂತ ಮಾತಾಡ್ತಿದ್ಯಲ್ಲ. ನೋಡು, ನನ್ನ ಬಗ್ಗೆ ಏನಾದ್ರು ಮಾತಾಡು, ನನ್ನ ಹುಡುಗಿ ಬಗ್ಗೆ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಅವಳೆನ್ ದೊಡ್ಡ ಅದು, ಇವನೇನ್ ದೊಡ್ಡ ಇದು. ನಿಮ್ ಹುಡುಗಿ ದೊಡ್ಡ ಇವಳು, ನೀನೇ ದೊಡ್ಡ ಇವನು. ಸಿಂಹನ ಕಾಡಲ್ಲಿ ನೋಡಿದ್ಯಾ, ಝೂ ಅಲ್ಲಿ ನೋಡಿದ್ಯಾ, ಕೆಜೆಪುರದಲ್ಲಿ ನೋಡಿದೇನೋ? ಮಗನ ತೆಗೆದು ಬಿಟ್ಟ ಅಂದ್ರೆ 1.5 ಟನ್ ವೇಟು. ನೋಡ್ತೀಯಾ? ನೀನ್ ಹೊಡೆಯವರೆಗೂ ನಾನು ಕಳ್ಳ ಕಟ್ಟಿದ್ದೀಯಲ್ಲ. ಹೋಗ್ರೋ, ಮೈದಾನಕ್ಕೆ ಹೋಗಿ ಆಟ ಆಡೋಗ್ರೋ. ನನ್ನ ಮೇಲೆ ಕೈ ಮಾಡಿದೆಲ್ಲ, ಸಂಘ ನಿನ್ ಮೇಲೆ ಆಕ್ಷನ್ ಆಕ್ಷನ್. ಫಸ್ಟ್ ಸಂಘದಲ್ಲಿ ದುಡ್ಡು ಕಾಸು ಎಷ್ಟು ಖರ್ಚಾಗದೆ ಕ್ಲಿಯರ್ ಲೆಕ್ಕ. ನಿನಗೆ ಲೆಕ್ಕ ಕೊಡೋದು. ಮೊದ್ಲು ಟೀ ಲೆಕ್ಕ ಕೊಡ್ರು, ಆಮೇಲೆ ಸಂಘದ ಲೆಕ್ಕ ನೋಡಿರಂತೆ. ಚೀತು ಸಂಘದ ಮರ್ಯಾದೆನ ಒಬ್ಬ ಟೀ ಹೋಟ್ಲ ಮುಂದೆ ಅಡ ಇಟ್ಬಿಟ್ಟಲ್ಲ. ಈ ಸಂಘದ ಉಪಾಧ್ಯಕ್ಷ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಯ್ತದೆ. ನೀನು ಉಪಾಧ್ಯಕ್ಷನ? ಲೇ, ನಿನಗೆ ಇನ್ನೊಂದು ವಿಚಾರ ಗೊತ್ತಾ? ನಿನ್ನ ಉಪಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿ ಆಗ್ಲೇ 20 ಸೆಕೆಂಡ್ಸ್ ಆಯ್ತು ಕಣ. ನೀನೇನ್ ಕಿತ್ತಾಕೋದು? ನಾನೇ ಹೋಗ್ತೀನಿ ಕಣಲು, ನಾನೇ ಗುಂಪು ಕಟ್ತೀನಿ, ನಾನೇ ಸಂಘ ಕಟ್ತೀನಿ. ಈ ಗಜ್ಜಾಪುರದಲ್ಲಿ ನಾರಾಯಣಗೂ 4 ಜನ ಅವ್ರ ತೋರಿಸ್ತೀನಿ. ಸಂಘ ಕಟ್ಟಿದವರೆಲ್ಲ ಚರಿತ್ರೆಯಲ್ಲಿ ಸ್ಥಾನ ಗಿಟ್ಸ್ಕೊಳಕ್ ಆಗಿಲ್ಲ ಕಣೋ. ನೋಡ್ತಾ ಇರು, ಒಂದಲ್ಲ ಒಂದ್ ದಿವಸ ನನ್ನ ಹಿಂದೆ ನಾಯಿ ತರ ಬರ್ತೀಯ ನೀನು. ನಾಯಿ ತರ ನಾನು? ಅಯ್ಯಲೇ, ಆ ಶಿವರುದ್ರಗೌಡನ ಮನೆ ಗಂಟೆಗೆ ಹೋದಾಗ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಬೋದಿದ್ ನೀನು. ನಾನು ಸಿಂಹ ತರ ಹೋದೆ ಕಣೋ, ನೀನೇ ನಾಯಿ ತರ ಹಿಂದೆ ಬಂದವನು.